ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಮಗೆ ನಾರಿ ಸುವರ್ಣದ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡೋದಾಗಿದೆ. ನಾರಿ ಸುವರ್ಣದ ರೇಟ್ ಏನಿರುತ್ತೆ, ಅದನ್ನು ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು, ಈ ನಾರಿ ಸುವರ್ಣ ಸಾಕೋದ್ರಿಂದ ನನಗೆ ಲಾಭನ ನಷ್ಟನ ಅನ್ನುವಂಥ ಕೆಲವೊಂದಿಷ್ಟು ಪ್ರಶ್ನೆಗಳು ನಮ್ಮಲ್ಲಿರ್ತವೆ. ಹಾಗಾಗಿ ಈ ನಾರಿ ಸುವರ್ಣದಲ್ಲಿ ಸುಮಾರು ವರ್ಷಗಳಿಂದ ಅನುಭವ ಪಡೆದಿರುವಂಥ ಒಬ್ಬ ರೈತರಿದ್ದಾರೆ. ಅವ್ರ ಪರಿಚಯವನ್ನು ಮಾಡ್ಕೊಳ್ತಾ ನಾರಿ ಸುವರ್ಣವನ್ನು ಯಾಕೆ ಸಾಕಬೇಕು, ಸಾಕೋದ್ರಿಂದ ನನಗೆ ಲಾಭ ಏನು ನಷ್ಟ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡು ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಕೋಟಪ್ಪ ಅಂತೇಳಿ. ಯಾವ ಡಿಸ್ಟಿಕ್ಕು, ಯಾವ ತಾಲೂಕು ಸರ್? ಸರ್, ವಿಜಯನಗರ ಡಿಸ್ಟಿಕ್ ಅಗರಬೊಮ್ಮಳಿ ತಾಲೂಕು. ಸರ್, ನಾರಿ ಸುವರ್ಣ ಎಷ್ಟು ವರ್ಷದಿಂದ ಸಾಕ್ತಿದ್ದೀರಾ ಸರ್? ಸರ್, 3-4 ವರ್ಷದಿಂದ 3-4 ವರ್ಷದಿಂದ. ಹೌದು ಸರ್. ಈ ನಾರಿ ಸುವರ್ಣನ ಸಾಕ್ಬೇಕು ಅಂತ ಯಾಕೆ ತಮ್ಮ ಬಂತು ಸರ್? ಸರ್, ಇದು ಯಾಕೆ ಸಾಕ್ಬೇಕಂದ್ರೆ ಇದು ನಮ್ಮ ಲೋಕಲ್ ಮೇವಿಗೆ ಅಡ್ಜಸ್ಟ್ ಆಗ್ತೈತಿ. ಆಮೇಲೆ ಇದು ಮರಿಗಳು ಪ್ರತಿ ಸಲ ನಾನು ಒಂದು ಮರಿ ಹಾಕಿರೋದನ್ನ ಕೇಳಿದ್ದೆ. ನಾನು ಇದು ನಾರಿ ಸುವರ್ಣ 2 ಮರಿ 3 ಮರಿ ಕೊಡ್ತೈತೆ ಅಂತಂದು ಹೇಳಿ ನಾನು ನೋಡಿ ಗೊತ್ತಾದಾಗ ವರ್ಷಕ್ಕೆಲ್ಲ ಸರ್, ಒಂದು ಸಲ ಟೈಮಿಗೆ ವರ್ಷಕ್ಕೆ 2 ಸಲ ಮರಿ ಕೊಡ್ತೈತಿ. ಕಂಪಲ್ಸರಿ 2 ಮರಿ ವರ್ಷಕ್ಕೆ ನನಗೆ 4 ಮರಿ ಸಿಗ್ತೈತಿ ಅನ್ನೋ ಉದ್ದೇಶಕ್ಕೆ 4 ಮರಿ ಹುಟ್ಟಿದ್ರೆ ಒಳ್ಳೆ ನಮಗೆ ಲಾಭ ಐತಿ ಅಂತ ಹೇಳಿ ನಾನು ಇದು ಸಾಕಕ್ಕೆ ನಾನು ಚಾಯ್ಸ್ ಮಾಡ್ಕೊಂಡೆ. ಈ ನಾರಿ ಸುವರ್ಣ ನೀವು ಯಾವ ತರ ಚಾಯ್ಸ್ ಮಾಡ್ಕೊಂತೀರಾ ಸರ್ ನೀವು? ಸರ್, ಇದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಅವರು ಸಾಕಿದ್ದು ನಾನು ನೋಡ್ಕೊಂಡು ಈ ನಾರಿ ಸುವರ್ಣ ಇದ್ರ ಬಗ್ಗೆ ನಾನು ಅದ್ರ ಬಹಳ ತಿಳ್ಕೊಂಡ ಮೇಲೆ ಇದು ಮಾಡ್ಬೋದು ಅಂತೇಳಿ ನಾನು ಚಾಯ್ಸ್ ಮಾಡ್ಕೊಂಡು ಈ ಮರಿ ನಾನು ತಗೊಂಡ್ಬಂದಿ. ಈಗ ನೀವು ಮಾರ್ಕೆಟ್ಗೆ ಹೋಗಿರ್ತೀರ, ಮಾರ್ಕೆಟ್ಗೆ ಹೋದ ನಾರಿ ಸುವರ್ಣನ ಯಾವ ತರ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ತಗೊಂಡ್? ಸರ್, ಆ ತರ ಮಾರ್ಕೆಟ್ ಅಲ್ಲಿ ಹೋದ್ರೆ ಮೋಸಗಳು ಬಹಳ ಆಗ್ತೈತಿ. ಈ ತರ ಫಾರಮ್ಗಳು ಇರ್ಬೇಕು. ಫಾರಂ ಅಲ್ಲಿ ಹೋದ್ರೆ ಅವ್ರ ಹತ್ರ ಅದ್ರ ಬಗ್ಗೆ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದನ್ನ ನೋಡ್ಬೇಕು. ಅದ್ರ ಬಗ್ಗೆ ಸರ್ಚ್ ಮಾಡಿರ್ಬೇಕು. ಆಲ್ರೆಡಿ ಸರ್, ಇದು ನಾರಿ ಸುವರ್ಣ ಪ್ಯೂರ್ ಅಂತಂದೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನ ನೋಡ್ಬಿಟ್ಟು ನಾವು ಚಾಯ್ಸ್ ಮಾಡ್ಬೇಕು. ಇದು ನಾರಿ ಸುವರ್ಣ ಸರ್ಟಿಫಿಕೇಟ್ ಇದೆ ಸರ್? ಇದೆ ಸರ್, ಇದೆ. ಹಂಗಾಗಿ ನಾವ್ ಈ ಮರಿ ಚಾಯ್ಸ್ ಮಾಡ್ಕೊಂಡ್ವಿ. ಅಂದ್ರೆ ಪ್ಯೂರ್ ನಾರಿ ಸುವರ್ಣ ಸರ್? ಪ್ಯೂರ್ ನಾರಿ ಸುವರ್ಣ. ಈ ನಾರಿ ಸುವರ್ಣಕ್ಕೂ ಮತ್ತೆ ಈ ಸಾಮಾನ್ಯ ಕುರಿಗಳು ಇರೋ ವ್ಯತ್ಯಾಸ ಏನು ಸರ್? ಸಾಮಾನ್ಯ ಕುರಿಗಳು 1 ಮರಿ ಕೊಡ್ತೈತಿ, ವರ್ಷಕ್ಕೆ 2 ಆಯ್ತು. 2 ಅಂದ್ರೆ ಸ್ವಲ್ಪ ಪ್ರಾಫಿಟ್ ಕಡಿಮೆನೆ. ಹಂಗಾಗಿ ಇದು 2 ಮರಿ ಕಂಪಲ್ಸರಿ. ಒಂದ್ ಸಲಕ್ಕೆ 2 ಕೊಟ್ರೆ ವರ್ಷಕ್ಕೆ 4 ಆಯ್ತು. ಈಗ ವರ್ಷಕ್ಕೆ 4 ಆದ್ರೆ ಮಿನಿಮಮ್ ಒಂದು ಈ ಮರಿಗೆ ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಕಮ್ಮಿ ಅಂದ್ರೆ 10,000 ರಿಂದ 15,000 ರೂಪಾಯಿ ಒಂದ್ ಮರಿ ತಗೊಂತಾರ. ಅಂದ್ರೆ ನೀವು ಒಂದ್ ಸಲಕ್ಕೆ 30,000 ಆಯ್ತು, 4 ಸಲಕ್ಕೆ 60,000 ಆಯ್ತು. ಅದು ಅಂದ್ರೆ ಅದು 10,000 ರಿಂದ 20,000 30,000 ಬರ್ಬೋದು. ಹಂಗಾಗಿ ಇದನ್ನ ಚಾಯ್ಸ್ ಮಾಡಿದ್ವಿ. ಈ ನಾರಿ ಸುವರ್ಣ ನೀವು ಫುಡ್ ಯಾವ ತರ ಮೇಂಟೈನ್ ಮಾಡ್ತೀರಾ ಸರ್? ಫುಡ್ ಏನಿಲ್ಲ ಸರ್, ನಾವು ನಾಟಿ ಕುರಿಗಳಿಗೆ ಯಾವ್ದು ಕೊಡ್ತೀವಿ ಅದೇ ಫುಡ್. ನಾಟಿ ಕುರಿಗಳು ಹೊರಗೆ ಕೊಡೋದು ಮೇಯ್ತಾವು, ಒಳಗೆ ಬಂದು ಹೊಟ್ಟೆ ಹಾಕಿದ್ರೆ ಇದೀಗ ಅದು ಹೊರಗೂ ಬಿಡ್ಬೋದು, ಫಾರಂ ಅಲ್ಲಿನೂ ಸಾಕ್ಬೋದು. ಫಾರಂ ಅಲ್ಲಿ ನಾವೇನ್ ಕೊಡ್ತೀವಿ, ರಾಗಿ ಹುಲ್ ಕೊಡ್ತೀವಿ, ಆಮೇಲೆ ಶೇಂಗಾ ಒಟ್ಟು ಕೊಡ್ತೀವಿ, ಮೆಕ್ಕೆಜೋಳ ಸೊಪ್ಪಿ ಚಾಪ್ ಕಟ್ ರಾಕಿ ಕೊಡ್ತೀವಿ, ನೇಪೇರ್ ಅಂತ ಕೊಡ್ತೀವಿ, ಕಾಪ್ ತಟ್ಟಿವನ್ನು ಅದನ್ನು ಕೊಡ್ತೀವಿ. ಇಷ್ಟು ಕೊಟ್ರೆ ಸಾಕು. ಸ್ಪೆಷಲ್ ಏನು ಬೇಕಾಗಿಲ್ಲ. ನೀವು ನಾಟಿ ಕುರಿ ಯಾವ ತರ ಸಾಕ್ತಿರೋ ಅದೇ ತರ ಸಾಕಿದ್ರೆ ಸಾಕು. ನಾರಿ ಸುವರ್ಣ ಅಂದ್ರೆ ಅದೇನು ದೊಡ್ಡದೊಂದು ಗುಡ್ಡ ಅಲ್ಲ ಸರ್, ಅದು ಒಂದು ಜಾತಿ ಅಷ್ಟೇ. ಇದಕ್ಕೆ ಸ್ವಲ್ಪ ಏನಂದ್ರೆ ಮರಿಗಳು ತಳಿಗಳು ವ್ಯತ್ಯಾಸ ಐತೆ, ಬಿಟ್ರೆ ಮೇವೆಲ್ಲ ಸೇಮೆ. ಈಗ ಕೆಲವೊಬ್ರು ಈಗ ಕುರಿಗಳು ನನಗೆ ಗೈನ್ ಬರಬೇಕು ಅಂತ ಕೇಳ್ತಾರೆ. ಗೈನ್ ಬರ್ಬೇಕಂದಾಗೆ ನೀವು ಯಾವ ತರ ಫುಡ್ ಮೇಂಟೈನ್ ಮಾಡ್ತೀರಿ? ಈ ಬಿಟ್ಟು ಈಗ ಏನ್ ಹೇಳಿದ್ರಲ್ಲ ಇದನ್ನ ಬಿಟ್ಟು ಮತ್ತೆ ಏನಾದ್ರು ವೆರೈಟಿ ಏನಾದ್ರು ಮಾಡ್ಬೋದು. ಮೆಕ್ಕೆಜೋಳದ ನುಚ್ಚಾಕಿ ಕೊಡ್ಬೋದು, ಶೇಂಗಾ ಹಿಂಡಿ ಕೊಡ್ಬೋದು, ಸೈಲೇಜ್ ಅಂತ ಬರುತ್ತೆ ಅದನ್ನ ಕೊಡ್ಬೋದು. ನಾನಾ ತರ ಫುಡ್ಗಳು ಅದಾವ ಸರ್. ಆ ತರ ಫುಡ್ಗಳು ಹಾಕ್ಯಂತ ಹೋದ್ರೆ ಪ್ರಾಫಿಟ್ ಬರಲ್ಲ. ಅದಕ್ಕೇನೆ ಸರಿ ಹೋಗ್ತೈತೆ. ಆಮೇಲೆ ನ್ಯಾಚುರಲ್ ಆಗೇ ಬೆಳಿಬೇಕು. ಯಾವ್ದೇ ಕುರಿ ಆಗ್ಲಿ ನ್ಯಾಚುರಲ್ ಆಗಿ ಕೇಳಿದ್ರೆ ಅವ್ನಿಗೆ ರೈತಗೆ ಒಂದು ಲಾಭ ಆಗ್ತೈತಿ. ಮಿನಿಮಮ್ ಎಷ್ಟು ತೂಕ ಬರ್ತಾನೆ ಇದು ಸರ್? ಬರ್ತೈತಿ 40 ರಿಂದ 50 kg ವರೆಗೆ ಮಿನಿಮಮ್ ಬರ್ತೈತಿ. ಇದು ಕುರಿ. ಇದು ಗಂಡು ಕುರಿ ಆದ್ರೆ ಇನ್ನು ಜಾಸ್ತಿನೇ ಬರುತ್ತೆ. 80 kg ಐತಿ ನೋಡ್ರಿ ಸರ್. ಈಗ ಇದು 80 kg ಬ್ರೀಡ್ ಇದು. 80 kg. ಆಮೇಲೆ ಇಲ್ಲಿದೆ ನೋಡ್ರಿ, ಇದು ಒಂದು 15-20 ದಿವಸದ ಮರಿ. ಇದು ಈಗ ಆಲ್ರೆಡಿ 10 kg ಬರ್ತೈತಿ. 15 ರಿಂದ 20 ದಿನ ಇರ್ಬೋದು. 10 kg ಬರ್ತೈತಿ. 3 ತಿಂಗಳಿಗೆ ಒಂದು 20 kg ವರೆಗೆ, 25 kg ಬರ್ಬೋದು ಆರಾಮ್ ಬರುತ್ತೆ. ಈಗ ಆಲ್ಮೋಸ್ಟ್ ಎಲ್ಲ ಮರಿಗಳೆಲ್ಲ ಈಗ ಇದ್ದು ಸರ್, ಬಹಳ ಇದ್ದು ಮರಿಗಳು ಎಲ್ಲ ಸೇಲ್ ಆಗಿದಾವ. ದೊಡ್ಡವೆಲ್ಲ ಕೊಟ್ಬಿಡ್ತೀವಿ ಬಂದಂಗೆಲ್ಲ. ಈಗ ಅಕಸ್ಮಾತ್ ಯಾರಾದ್ರೂ ನನಗೆ ಈ ವಿಡಿಯೋ ನೋಡಿ ನನಗೆ ನಾರಿ ಸುವರ್ಣ ಬೇಕು ಅಂತ ಕೇಳಿದ್ರೆ ಏನ್ ರೇಟ್ ಅಲ್ಲಿ ಕೊಡ್ತೀರಾ ಸರ್? ಸರ್, ರೇಟ್ ಹೇಳೋದಕ್ಕಿಂತ ಅವ್ರು ಬಂದು ಶೆಡ್ಡಿಗೆ ನೋಡ್ಲಿ, ಮರಿಗಳು ನೋಡ್ಲಿ, ಕ್ವಾಲಿಟಿ ನೋಡ್ಲಿ. ಚೆನ್ನಾಗಿ ಬಂತಪ್ಪ ಅಂದ್ರೆ ಇಲ್ಲೇ ತಗೊಂಡೋಗಿ ನಾನು ಒಳ್ಳೇದು. ನಾವ್ ಏನ್ ಹೈಯೆಸ್ಟ್ ರೇಟ್ ಏನ್ ಇರಲ್ಲ ಇದ್ರಲ್ಲಿ. ಅವ್ರಿಗೆ ಎಷ್ಟು ಬೇಕು ಆ ರೇಟಲ್ಲೇ ಕೊಡ್ತೀನಿ ನಾನು. ಸರ್, ಇನ್ನೊಂದು ಕ್ವಶನ್ ತಮಗೆ, ನಾರಿ ಸುವರ್ಣನ ಯಾಕೆ ಸಾಕ್ಬೇಕು? ಈಗ ನಾರಿ ಸುವರ್ಣ ನಾನು ಸಾಕ್ಬೇಕಪ್ಪ ಈ ವಿಡಿಯೋ ನೋಡಿ ಅಥವಾ ಇನ್ನೊಂದು ಯಾವ್ದಾದ್ರು ಇದು ನೋಡ್ಕೊಂಡು ನಾರಿ ಸುವರ್ಣ ಸಾಕ್ಬೇಕು ಅಂತಾರೆ. ಈಗ ನಾರಿ ಸುವರ್ಣ ನಾನು ಯಾಕೆ ಸಾಕ್ಬೇಕು? ನಾರಿ ಸುವರ್ಣ ಸಾಕ್ಬೇಕು ಅನ್ನೋರಿಗೆ ನಿಮ್ದೊಂದು ಸಜೆಷನ್ ನಾನು ಹೇಳಿದ್ನಲ್ಲ, ಹೆಚ್ಚು ಲಾಭ ಕಾಣ್ಬೋದು ಅಂತ ಅದು ಒಂದು ಉದ್ದೇಶಕ್ಕೆ ನಾರಿ ಸುವರ್ಣ ಚಾಯ್ಸ್ ಮಾಡಿದ್ದು. ಆಮೇಲೆ ಇದರಲ್ಲಿ ಕಾಯಿಲೆಗಳು ಕಡಿಮೆ, ಆಮೇಲೆ ಜಾಸ್ತಿ ಏನು ರಿಸ್ಕ್ ಇರಲ್ಲ.
ನಾವ್ ಎದಕ್ ನಾ ಕಾಯಿಲೆ ಕಮ್ಮಿ ಅಂತ ಹೇಳ್ತಾ ಇದೀನಿ, ನ್ಯಾಚುರಲ್ ಆಗಿ ಬೆಳೆಸಿದ್ವಿ ನಾವು. ಸ್ಪೆಷಲ್ ಬೀಡ್ ಕೊಟ್ಟಿಲ್ಲ, ಅದಕ್ಕೆಲ್ಲ ದೊಡ್ಡದಾಗಿ ಏನು ನಾವು ಆಡಂಬರ ಮಾಡಕ್ ಹೋಗಿಲ್ಲ. ಬಿಡ್ಬೇಕು ಸರ್, ಅದು ಎಲ್ಲಿ ಮೇತೈತೆ ಅಲ್ಲಿ ಬಿಡ್ಬೇಕು, ಏನ್ ತಿಂತೈತೆ ಅದು ತಿನ್ಲಿ ಬರ್ಲಿ, ನ್ಯಾಚುರಲ್ ಅಂದ್ರೆ ಆಗಿ. ಈಗ ನೀವೆಲ್ಲ ಹೊರಗಡೆನೆ ಮೇಯಿಸ್ತಿರೋದು? ಹೌದು, ಹೊರಗಡೆ ಮೇಯಿಸ್ತೀವಿ. ಮರಿಗಳಿಗೆಲ್ಲ ಮತ್ತೆ ಇವು ಗಂಡು ಮರಿಗೆಲ್ಲ ಸ್ಪೆಷಲ್ ಆಗಿ ಇಲ್ಲೇ ಇಟ್ಕೊಂಡು ಅವಕ್ಕೆ ಬೇರೆ ಫುಡ್ ಎಲ್ಲ ಕೊಟ್ಟು ಚೆನ್ನಾಗಿ ರೆಡಿ ಮಾಡ್ತೀವಿ. ಈಗ ಲಸಿಕೆ ಗಿಸಿಕೆ ಎಲ್ಲ ಆಗಿರುತ್ತೆ ಬರ್ತದೆ ಸರ್ ಸರ್, ನಮ್ ಕಡೆ ಎಲ್ಲ? CTP ಬೇರೆ ಅವೆಲ್ಲ ವರ್ಷಕ್ಕೆ ಏನ್ ಮಾಡ್ಬೇಕು ಅವೆಲ್ಲ ಅವರು ವೆಟರ್ನರಿ ಡಾಕ್ಟರ್ಗಳು ಸಜೆಷನ್ ಕೊಡ್ತಾ ಇರ್ತಾರ. ಅವ್ರ ಲಿಂಕ್ ಅಲ್ಲಿ ಇರ್ಬೇಕು ನಾವು, ಅವ್ರು ಏನ್ ಕೊಡ್ತಾರ ಅದ್ ನಾವ್ ಮಾಡ್ಕೊಂಡು ಹೋಗ್ಬೇಕು. ಇದಕ್ಕೆ ಮೇನ್ ಬರೋ ರೋಗಗಳು, ಡಿಸೀಸಸ್ಗಳು? ತೈಲೇರಿಯಾ ಮೇನ್ ಇದಕ್ಕೆ. ತೈಲೇರಿಯಾ ಅದು ಒಂದು ಬರ್ದಂಗ್ ಕಾಪಾಡಿದ್ರೆ ಸಾಕು. ಅದು ಬಂದ್ರೆ ಏನಾಗುತ್ತೆ? ಅದು ಆಟೋಮೆಟಿಕ್ಲಿ ಮರಿ ಬಾಡಿ ಒಳಗ ಬ್ಲಡ್ ಎಲ್ಲ ಕಮ್ಮಿ ಆಗಿ ಅದು ಮರಿ ಘಟನ ಆಗಲ್ಲ ಸರ್. ಅದನ್ನ ಬರ್ದಂಗ್ ಬಂದು ಕಾಪಾಡ್ಕೋಬಹುದು. ಅದು ಬಂದ್ಬಿಟ್ರೆ ಅದು ತೈಲೇರಿಯಾ ಯಾವ ತರ ಉಣ್ಣೆಗಳಿಂದ ಜಾಸ್ತಿ ಬರುತ್ತೆ, ಅದನ್ನೊಂದು ಕಾಪಾಡ್ಬೇಕು ನಾವು. ಅದು ಬಂದ್ಬಿಟ್ರೆ ಹೋಗೇ ಬಿಡುತ್ತೆ. ಅಂದ್ರೆ ನಿಮ್ ಪ್ರಕಾರ ಈಗ ಇಲ್ಲಿ ಬಂದು ಮರಿಗಳನ್ನ ನೋಡ್ಕೊಂಡು ತಗೊಳ್ಳಿ ಅಂತ. ಕ್ವಾಲಿಟಿ ನೋಡ್ಲಿ. ಈಗ ಅವ್ರಿಗೆ ನಾವು ಹೇಳೋದ್ರಿಂದ ಗೊತ್ತಾಗಲ್ಲ, ಇಲ್ಲಿ ಬಂದು ಸ್ಪಾಟಿಗೆ ಬರ್ಲಿ, ಮರಿ ನೋಡ್ಕೊಳ್ಳಿ, ಕುರಿ ನೋಡ್ಕೊಳ್ಳಿ, ತಗೊಂಡು ಹೋಗಿ. ಈಗ ನೀವೊಂದ್ ರೇಟ್ ಹೇಳೋದು, ಅವ್ರೊಂದ್ ರೇಟ್ ಆಗುತ್ತೆ. ಇಲ್ಲಿ ಬಂದು ಮರಿಗಳನ್ನ ನೋಡ್ಕೊಂಡು ಮರಿ ಕೆಲವರು ರೇಟಿಗೆ ಎದ್ಬಿಟ್ಟು ಬರದಂಗ ಇರ್ತಾರೆ. ಹಂಗಾಗಿ ಕೆಲವರಿಗೆ ಇಲ್ಲಿ ಬಂದ ಮೇಲೆ ಇಷ್ಟ ಆಗ್ಬೋದು, ಕೆಲವರಿಗೆ ವಿಡಿಯೋದಲ್ಲಿ ಇಷ್ಟ ಆಗ್ಬೋದು. ಸ್ಪಾಟಿಗೆ ಬಂದ್ರೆ ಬೆಸ್ಟ್ ಅಂತೀನಿ ನಾನು, ಯಾಕಂದ್ರೆ ವಿಡಿಯೋದಲ್ಲಿ ಫೇಕ್ ಇರ್ಬೋದು, ಇಲ್ಲಿ ರಿಯಾಲಿಟಿ ಸಿಗುತ್ತೆ ಇಲ್ಲಿ ನಮ್ಮ ಹತ್ರ. ಹಂಗಾಗಿ ಇಲ್ಲಿಗೆ ಬರ್ಲಿ ಅವರು. ಆಯ್ತು ಸರ್, ತಮ್ದು ಎಲ್ಲ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ, ತಮ್ಮ ನಂಬರ್ ಕೊಟ್ಟಿರ್ತೀನಿ. ಯಾರೇ ಕಾಲ್ ಮಾಡ್ಲಿ ಒಂದು ಒಳ್ಳೆ ರೇಟಿಗೆ ಕೊಡಿ. ಓಕೆ ಸರ್, ಕೊಡ್ತೀವಿ. ಅವರಿಗೆ ತೀರಾ ರೇಟ್ ಇಲ್ಲಿ ಇದ್ರಲ್ಲಿ ಮಾಡ್ಕೊಡಲ್ಲ ನಾವು, ರೀಸನಬಲ್ ರೇಟ್ ಹಾಕಿ ರೀಸನಬಲ್ ರೇಟಿಗೆ ಹಾಕಿ ಸ್ವಲ್ಪ ಬಂದವ್ರಿಗೂ ಅನುಕೂಲ ಆಗಲಿ. ಓಕೆ ಸರ್, ತುಂಬಾ ಧನ್ಯವಾದ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್.